ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ತುಂಬ ದಿನಗಳಾದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣಾಂತರಗಳಿಂದ ಸ್ವಲ್ಪ ವೀಡಿಯೋ ಎಡಿಟಿಂಗ್ಸ್ ಎಲ್ಲ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ಊರಲ್ಲಿ ಅವ್ರ ಟೆಂಪಲ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ ಹೇಗಿತ್ತು, ಹೇಗೆ ನಾವು ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಇಲ್ಲಿ ನಾನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದು ಈ ವಿಡಿಯೋ ಕೂಡ ತೆಗೆದು ಸ್ವಲ್ಪ ದಿನಗಳಾಯಿತು, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಮನೆಯಿಂದ ಹೊರಟಿದ್ದೀನಿ. ಅವ್ರ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಅವ್ರ ಮನೆ ಇರೋದು ಹತ್ತಿರ ಹೊಸಕೋಟೆ ಹತ್ರ. ಮಕ್ಕಳು ಬರ್ತಾರೆ ಇವಾಗ, ನನ್ನ ಫ್ರೆಂಡ್ ಮಕ್ಕಳು. ಅಯ್ಯೋ ಚಪ್ಪಲಿ ಹಾಕೊಂಡ್ಬಂದ್ಬಿಟ್ಟೆ ಇರು. ಏನೇನು ಮಾಡಿದ್ಯೋ? ಕೊಬ್ಬರಿ ಮಾಡಿದಾಳಂತೆ, ಕೊಬ್ಬರಿ. ಹಾಯ್ ಬೇಬಿ. ಹಾಯ್ ಸೌಮ್ಯ. ಹಾಯ್. ನೋಡ ಆಯ್ತಂತೆ ಮಗೋದು. ಚೆನ್ನಾಗಿ ತುರಿದಿದ್ದಾನೆ. ವೆರಿ ಗುಡ್, ವೆರಿ ಗುಡ್. ಏನಾಗಿದೆ? ಗುಲ್ಲೆ ಆಗಿದೆಯಾ? ಏನಾಗಿದೆ? ನೀರು ಕುಡಿಲಿಲ್ಲ ಅಂತನಾ ಡಾಕ್ಟ್ರ್ ಹೇಳಿದ್ರಾ? ನೀರು ಚೆನ್ನಾಗಿ ಕುಡಿಬೇಕಂತ ಹೇಳಿದ್ರಾ? ವೆರಿ ಗುಡ್. ಏನಮ್ಮ ಏನಂದೆ ಅವಾಗಲೇ? ಏನು ಕೇಳಿದೆ ನೀನು? ಏನು ಕೇಳಿದೆ ಹೇಳು. ಅವ್ರು ನೋಡ ಸುಮ್ಮನೆ ಹಂಗೆ ಇದ್ರೆ ಚೆನ್ನಾಗಿರಲ್ಲ. ಏನು ಕೇಳಿದೆ ನೀನು ಅವಾಗಲೇ? ತಲೆಗೆ ಏನು ಹಾಕೊಂಡಿದೀಯಾ ಅಂತ. ನಾನು ಏನು ಹಾಕೊಂಡಿದ್ದೀನಿ ಅಂದೆ ಹೇಳು. ಹೇಳೇ. ಸೊ ಇಲ್ಲಿ ಇವಳಿಗೆ ಡ್ಯಾನ್ಸ್ ಮಾಡು ಅಂತ ಹೇಳಿ ಹೇಳಿ ಸಾಕಾಯಿತು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಬಟ್ ಶಿ ಈಸ್ ವೆರಿ ಶೈ ಹಿಯರ್. ಸೊ ಟಿ ವಿ ಹಾಕಿಬಿಟ್ಟಿದ್ದೀವಿ, ಅದಾದರೂ ಒಂದು ಸ್ಟೆಪ್ ಮಾಡ್ತಾಳೆ ರೆಕಾರ್ಡ್ ಮಾಡೋಣ ಅಂತ. ಮಾಡಲಿಲ್ಲ ಕೊನೆಗೂ. ಅವಳಿಗೆ ಇಷ್ಟ ಬಂದಿದ್ದು ಒಂದು 2 ಸ್ಟೆಪ್ ಹಾಕೊಂಡು ಸುಮ್ಮನೆ ಇಲ್ಲ ಅಷ್ಟೇ. ಹಾಯ್ 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 ಹಾಯ್. ಎಲ್ಲಿ ವಿದ್ಯಾ? ಬ್ಲಾಗ್ ಹಾಕೋಣ ಅಂತ. ಎಲ್ಲಿ ವಿದ್ಯಾ? ಆಚಾ ಅನ್ಯಾಸ್ಯೋ ಹಂಗೆ ಕಾಣಿಸ್ತಾ. ವಿಡಿಯೋ ಮಾಡ್ತಾ ಇದ್ದೀರಾ ಆಂಟಿ? ಏನಿದು ವಿಡಿಯೋ? ಯೂಟ್ಯೂಬ್. ಅಯ್ಯೋ. ಸೊ ಹೀಗೆ ಫನ್ ಮಾಡಿಕೊಂಡು ಶನಿವಾರ ಮನೆಯಿಂದ ಹೊರಟಿದ್ದು, ಭಾನುವಾರ ಫಂಕ್ಷನ್ ಇದ್ದಿದ್ದು. ಸೊ ನಾವು ಹೊರಡುವಾಗ ಆಲ್ಮೋಸ್ಟ್ ಸಂಜೆ ಆಗಿತ್ತು. ಸೊ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಬ್ರದರ್ ಡ್ರೈವ್ ಮಾಡ್ತಾಯಿದ್ರು, ನನ್ನ ಫ್ರೆಂಡ್ ಮುಂದೆ ಕೂತಿದ್ಲು. ನಮ್ಮ ಮಕ್ಕಳೆಲ್ಲ ಹಿಂದೆ ಕೂತಿದ್ವಿ. ಐ ಮೀನ್ ನಾನು ಮಗು ಅಲ್ಲ, ನನ್ನ ಫ್ರೆಂಡ್ ಅವರ ಅಕ್ಕನ ಮಕ್ಕಳು ನನ್ನ ಪಕ್ಕ ಕೂತಿದ್ದವರು, ಆ್ಯಂಡ್ ನನ್ನ ಫ್ರೆಂಡ್ ಮಕ್ಕಳಿಬ್ಬರಿದ್ರು. ಮುಂಚಿನ ವ್ಲಾಗ್ಸಲ್ಲೂ ತೋರಿಸ್ತೀನಿ ಅನಿಸುತ್ತೆ. ನನ್ನ ಫ್ರೆಂಡ್ ಫ್ಯಾಮಿಲಿ ಅವ್ರ ಜೊತೆ ನಾನು ಸ್ವಲ್ಪ ಕ್ಲೋಸ್ ಇದ್ದೀನಿ. ಸೊ ಅವಳದ್ದು ಏನಾದರೂ ಅವ್ರ ಮನೇಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ನಾನು ಹೋಗ್ತಾ ಬರ್ತಾ ಇರ್ತೀನಿ. ಸೊ ಅವಳು ನಮ್ಮ ಮನೆಗೆ ಬರೋದು ಒಂದು ಸ್ವಲ್ಪ ಕಡಿಮೆನೇ, ಅಂದರೆ ತೀರ ಬರೋದೇ ಇಲ್ಲ. ಬಿಕಾಸ್ ಶೀಸ್ ಮಕ್ಕಳು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು. ಶೀಸ್ ಗಾಟ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗೆ ಹೊರಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ನಾವು ಊರನ್ನ ರೀಚ್ ಆದ್ವಿ. ನೋಡ್ಬೋದು ನೀವು ಕ್ಲೈಮೇಟ್ ಹೇಗಿದೆ, ಸಂಜೆ ವಾತಾವರಣ. ಇಟ್ಸ್ ವೆರಿ ನೈಸ್, ವಿಶಾಲವಾಗಿದೆ. ಸೊ ಇದೇ ಅವ್ರದ್ದು ಟೆಂಪಲ್ ಅಂತ ಹೇಳಿದ್ದು, ಅವ್ರದ್ದೇ ಸ್ವಂತ ಟೆಂಪಲ್ ಇದು. ಅದ್ರ ಪಕ್ಕನೇ ಅವ್ರದ್ದು ಚಿಕ್ಕದಾಗಿ ಫಾರ್ಮ್ ಲ್ಯಾಂಡ್ ಥರ ಇದೆ. ಅಲ್ಲಿ ಅವರು ಬೀನ್ಸು, ಹೂವು ಹಾಕಿದ್ದಾರೆ, ಮತ್ತು ಬೇರೆ ಬೇರೆ ಬೆಳೆಗಳನ್ನ ಕೂಡ ಹಾಕಿದ್ದಾರೆ. ಸೊ ಅದನ್ನೆಲ್ಲ ನಾನು ಒಂದು ಕ್ಯಾಪ್ಚರ್ ತೊಗೋತಾ ಇದ್ದೀನಿ.
ಬ್ಯೂಟಿಫುಲ್ ಫ್ಲವರ್ಸ್ ಅಲ್ಲ. ಯಾ, ಸೊ ಇದು ಬೀನ್ಸು ಸ್ವಲ್ಪ ಆಲ್ರೆಡಿ ಬೆಳೆ ಏನು ಬಂದಿತ್ತು ಅದನ್ನೆಲ್ಲ ಸ್ವಲ್ಪ ಕಿತ್ಕೊಂಡಿದ್ದಾರೆ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಇತ್ತು, ಮತ್ತು ನಾವು ಸಂಜೆ ಹೋಗಿದ್ದರಿಂದ ರಾತ್ರಿ ಅಡುಗೆಗೆಲ್ಲ ಬೇಕಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಬೀನ್ಸು ಇರೋದನ್ನು ಚೆನ್ನಾಗಿರೋದನ್ನು ಕಿತ್ಕೊಳ್ಳೋಣ ಅಂತ ನನ್ನ ಫ್ರೆಂಡ್ ಕಿತ್ಕೋತಾ ಇದ್ಲು. ನೋಡ್ಬೋದಿಲ್ಲ, ಅಕ್ಕನ ಮಗಳು ತುಂಬ ತರಲೆ ಮಾಡ್ತಾ ಇದ್ದಾಳೆ. ಬಟ್ ಯಾ, ಇಟ್ಸ್ ನೈಸ್. ಸೊ ದೇವಸ್ಥಾನದ ಸುತ್ತ ನಿಮಗೆ ತೋರಿಸ್ಕೊ ಬರ್ತಾಯಿದ್ದೀನಿ. ವಿಶಾಲವಾಗಿತ್ತು ಆ್ಯಂಡ್ ಇಟ್ ವಾಸ್ ಪೀಸ್ಫುಲ್, ವೆರಿ ನೈಸ್. ಸಂಜೆ ಹೊತ್ತಲ್ವ, ತುಂಬ ಚೆನ್ನಾಗಿತ್ತು. ತುಂಬ ಹೂ ಗಿಡಗಳಿಗೂ ಕೂಡ ಬೆಳೆಸಿದ್ದಾಳೆ. ಈ ಹೂ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿತ್ತು, ಡೈರಾ ಹೂ ಅಂತಲೇ ಅಂತಾರೆ ಅದನ್ನು. ಸೊ ದಟ್ ವಾಸ್ ಗುಡ್. ಸೊ ದೇವರ ದರ್ಶನ ಕೂಡ ಮಾಡಿಸ್ತಾ ಇದ್ದೀನಿ. ಸೊ ಸಂಜೆ ಅಡುಗೆಗೆ ಅಲ್ಲಿಂದ ಎಲ್ಲ ಬಂದು ಕಾಫಿ ಎಲ್ಲ ಕುಡಿದು ಸಂಜೆ ಅಡುಗೆಗೆ ನನ್ನ ಫ್ರೆಂಡ್ ರೆಡಿ ಮಾಡ್ಕೋತಾ ಇದ್ಲು. ಅವಳು ಅಡುಗೆ ಮಾಡ್ತಾಯಿದ್ಲು. ನಾವೇನು ಅಷ್ಟೊಂದು ಅಡುಗೆ ಕೆಲಸಕ್ಕೆಲ್ಲ ನಾವು ಹೋಗಲ್ಲ ಅಷ್ಟು ಈಸಿಯಾಗಿ. ಸೊ ನಾನು ಮತ್ತು ಅವ್ರ ಅಕ್ಕನ ಮಗಳು ಮೇಲೆ ಹೋಗ್ಬಿಟ್ಟು ಮಗುನ ಕರ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ಹಾಂ, ನೋಡಿ ಹೇಗಿದೆ. ಯಾ, ಸೊ ನಾವು ಎಂಜಾಯ್ ಮಾಡ್ತಾಯಿದ್ವಿ ಮೇಲೆ, ಬಿಕಾಸ್ ಕೆಳಗಡೆ ಎಲ್ಲ ತುಂಬ ಜನ ಇದ್ದರು. ಸೊ ಅಲ್ಲೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಮ್ಮ ಮೇಲೆ ಇದ್ವಿ. ಸೊ ಇಲ್ಲಿ ನೋಡ್ಬೋದು, ಮಗಳು ಆಟಾಡ್ತಾ ಇದ್ದಾಳೆ. ಇವಳಿಗೆ ಅದೇನೋ ನಾನು ಪೇಂಟಿಂಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಆಂಟಿ ಅಂತ ತೋರಿಸ್ತಾ ಇದ್ದಾಳೆ. ಹಾಂ, ಗುಡ್, ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಸೊ ಇದು ಮತ್ತು ಊಟ ಎಲ್ಲ ಮುಗಿಸಿ ನಾವು ನೈಟು ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಕೆಲಸ ಇತ್ತು. ಮತ್ತು ನೆಕ್ಸ್ಟ್ ದಿನ ಅಡುಗೆಗೂ ನಾವು ಸ್ವಲ್ಪ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಆನಿಯನ್ ಸಿಪ್ಪೆಲ್ಲ ಬಿಡಿಸಿಟ್ಕೊಳ್ಳೋದು ಅದೆಲ್ಲ ಒಂದು ಸ್ವಲ್ಪ ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಬಂದಿದ್ವಿ. ಮುಗಿಸಿ ಮನೆಗೆ ಹೊರಟ್ವಿ. ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ಡೇ ಮಾರ್ನಿಂಗ್. ಕಾಫಿ ಎಲ್ಲ ಕುಡಿದು ರಿಲ್ಯಾಕ್ಸ್ಡಾಗಿ, ನನಗೆ ಉಯ್ಯಾಲೆ ಅಂದರೆ ತುಂಬ ಇಷ್ಟ. ಅದು ನನ್ನ ವೆಯ್ಟ್ ತಡೆಯುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ಆಟಾಡ್ತಾಯಿದ್ದೀನಿ. ಅದಾದಮೇಲೆ ಫ್ರೆಶ್ ಅಪ್ ಆಗಾಯಿತು. ಪೂಜೆ ಎಲ್ಲ ನಡೀತಾ ಇತ್ತು ಅಲ್ಲಿ. ನಾನು ಹೋಗಲಿಲ್ಲ, ಸ್ವಲ್ಪ ಬಿಸಿಲಿತ್ತು. ನನಗೆ ಬಿಸಿಲಂದರೆ ಅಷ್ಟು ಆಗಲ್ಲ ನನಗೆ ಆಚೆ ಕಡೆ ಇರೋದಕ್ಕೆ. ಸೊ ನಾನು ಮನೇಲೇ ರಿಲ್ಯಾಕ್ಸ್ಡಾಗಿ ರೆಡಿ ಆಗ್ತಿದ್ದೆ. ಸಿಂಪಲ್ ಡ್ರೆಸ್ಸೇ, ಏನು ಇದಾಗಿಲ್ಲ. ಸೊ ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೆ ಅಷ್ಟೇ. ಎಲ್ಲ ರೆಡಿಯಾಗಾಯಿತು. ಅಲ್ಲಿ ಹೋಗ್ತಾ ಅಲ್ಲಿ ಕೋಳಿ ಮರಿಗಳು ಹಾಕಿದ್ವು, ತುಂಬ ಕ್ಯೂಟ್ ಅನ್ನಿಸ್ತು. ಜಸ್ಟ್ ಟೇಕನ್ ಎ ಕ್ಲಿಪ್. ಇದೆಲ್ಲ ವಿಲೇಜಲ್ಲಿ ಇರೋದೆ. ದೀಸ್ ಆರ್ ಆಲ್ ವಿಲೇಜ್ ಕ್ಲಿಪ್ಪಿಂಗ್ಸ್ ಅಂತಂದಮೇಲೆ ವಿಲೇಜ್ದು ಇರುತ್ತೆ ಈ ಥರ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಎಸ್, ನನಗೆ ಕೈಲಿ ಇಟ್ಕೋಬೇಕು ಅಂದರೆ ತುಂಬ ಇಷ್ಟ. ನನಗೆ ತುಂಬ ಕ್ಯೂಟ್ ಅನಿಸುತ್ತೆ. ಗೊತ್ತು ನೋಡಿದೆ. ಒಂದು ವಾರ ಆಗೈತೆ ಹುಟ್ಟದ್ದು ಪಾಪ. ಒಂದು ವಾರ ಅಷ್ಟೇ. ಕ್ಯೂಟ್. ನಡುಗ್ತಿದೆ ಅದು. ಹಾಂ, ನೋಡ್ತಾ ಇದೆ. ಸೊ ಅದೆಲ್ಲ ನೋಡಿಕೊಂಡು ನಾನು ನನ್ನ ಫ್ರೆಂಡ್ ಮಗಳು ಮತ್ತು ಅಕ್ಕನ ಮಗಳು ಎಲ್ಲರನ್ನೂ ಕರ್ಕೊಂಡು ದೇವಸ್ಥಾನದ ಹತ್ರ ಹೋಗೋಣ ನಡಿ ಅಂತ ಹೋಗ್ತಾಯಿದ್ವಿ. ಇಲ್ಲೂ ತರಲೆ ಮಾಡ್ತಿದ್ದಾಳೆ. ಇಟ್ಸ್ ಓಕೆ, ಇಟ್ಸ್ ವೆರಿ ಕ್ಯೂಟ್. ನನ್ನ ದೇವಸ್ಥಾನ ಹತ್ರ ಹೋಗೋದಕ್ಕೆ ಹತ್ತಿರ 12 ಆಲ್ಮೋಸ್ಟ್ ಆಗಿತ್ತು. ಸೊ ಅಲ್ಲೆಲ್ಲ ಅವ್ರ ಪೂಜೆ ಎಲ್ಲ ಮುಗಿಸಿ ಅವ್ರ ಅಡುಗೆಗೆ ರೆಡಿ ಮಾಡ್ಕೋತಾಯಿದ್ರು ಅನ್ಕೋತೀನಿ. ಸೊ ನಾವು ಅವಾಗ ಹೋಗಿದ್ದು. ಇದು ದೇವಸ್ಥಾನದಲ್ಲಿ ನೋಡಿ ಪೂಜೆ ಎಲ್ಲ ಆಗಿದೆ. ಒಳಗಡೆ ಪೂಜೆ ಎಲ್ಲ ಆಗಿದೆ. ನಿಮಗೊಂದು ಕ್ಲಿಪ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಆಚೆ ಎಲ್ಲ ಒಂದು ಕ್ಲಿಪ್ ತೊಗೊಂಡು ಬಾರಮ್ಮ ಅಂತ ಅಕ್ಕನ ಮಗಳಿಗೆ ಹೇಳಿ ಕಳಿಸ್ದೆ. ಅವಳ ಹತ್ರ ತೊಗೊಂಡು ಬಂದಿದ್ದಾಳೆ. ಇದು ನಾನ್ ವೆಜ್ ಇದ್ದಿದ್ದು. ಸೊ ನಾನ್ ವೆಜ್ ಅಡುಗೆಗಳಾಗ್ತಾಯಿದೆ, ನೋಡ್ಬೋದು. ಸೊ ಪೂಜೆ ಎಲ್ಲ ಆಯಿತು, ಅಡುಗೆ ಎಲ್ಲ ಆಯಿತು. ಇವಾಗ ಊಟದ ಸಮಯ. ಊಟಕ್ಕೆ ನಾವೆಲ್ಲ ಕೂತಿದ್ವಿ. ನನ್ನ ಫ್ರೆಂಡ್ ಬರೋದೊಂದು ಸ್ವಲ್ಪ ಲೇಟ್ ಆಯಿತು. ಬಟ್ ಯಾ, ಊಟಕ್ಕೆಲ್ಲ ಕೂತ್ಕೊಂಡ್ವಿ. ಏನೋ ಕಾಮಿಡಿಗಳೆಲ್ಲ ನಗ್ತಾಯಿದ್ರು ಸ್ವಲ್ಪ ಜನ. ಇದೇನು ವೀಡಿಯೋ ಮಾಡ್ತಿದ್ದಾಳಲ್ಲ ಅಂತ ಒಂದು ಸ್ವಲ್ಪ ವಿಚಿತ್ರವಾಗಿ ಸಹ ನೋಡ್ತಾಯಿದ್ರು. ಇಟ್ ವಾಸ್ ವೆರಿ ಫನ್ನಿ ಫಾರ್ ಮೀ. ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಇವರು ಇನ್ನೊಂದು ಸ್ವಲ್ಪ ಬಡಿಸಿ ಅವರಿಗೆ ಅಂತ. ಇಟ್ ವಾಸ್ ವೆರಿ ಫನಿ ಕಾನ್ವರ್ಸೇಷನ್. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಫಂಕ್ಷನ್ ಎಲ್ಲ ಆದರೆ ಎಲ್ಲ ಸೇರಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಂದರೆ
ಇಟ್ ಬಿ ವೆರಿ ಫನ್, ವೆರಿ ನೈಸ್ ಆ್ಯಕ್ಚುಲಿ. ಇಲ್ಲಿ ಸೆಕೆಂಡ್ ರೌಂಡ್ ಬರ್ತಾಯಿದೆ. ನಾವೆಲ್ಲ ಊಟ ಎಲ್ಲ ಮಾಡಿದ್ವಿ. ಸೊ ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಸೊ ಇಷ್ಟ ಆಗಿತ್ತು ಫಂಕ್ಷನ್ ದಿವಸದ ಕ್ಲಿಪ್ಪಿಂಗ್ಸ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಗಾಯ್ಸ್.